ಪುಟ್ಮಲ್ಲಿ ಅವರು ಯಾಕೆ ಬಾಬಣ ಅಂತ ಕೂತ್ಕೊಂಡು ಹೋದ್ರು? ಮನೇಲಿ ಬೇರೆ ಯಾರೂ ಇಲ್ಲ. ಕಳ್ಳ ಗಿಳ್ಳ ಅನ್ಕೊಂಡು ಆ ಬಜರಂಗಿ ಪೊಲೀಸ್ನ ಕರಿಯಕ್ಕೆ ಹೋಗ್ಬಿಟ್ರ. ಪುಟ್ಟಮಲ್ಲಿ ಅವರೇ, ಸ್ಪೀಡಾಗಿ ಕಿರ್ಚ್ಕೊಂಡು ಓಡ್ ಬಂದಿದ್ದು ಓಕೆ, ಆದ್ರೆ ಸಡನ್ ಆಗಿ ಬ್ರೇಕ್ ಹಾಕಿದ್ದೆ ಯಾಕೆ? ನೀವು ಹೇಳ್ದಂಗೆ ನಮ್ಮ ಮಟ್ಟಿಲಿ ದಯ್ಯ ಸೇರ್ಕೊಂಡ್ಬಿಟ್ಟದೆ. ದೇವಾನ ಪುಟ್ಟಮಲ್ಲಿ ಅವರೇ, ಗೌಡ್ರದ್ದು ಯಾವ್ದೋ ಹಳೆ ಫೋಟೋ ನೋಡ್ಬಿಟ್ಟು ದೇವ ಅಂತಿದ್ರು ಹೇಗೆ? ಚಂದನ್ ಅವ್ರೆ, ನಮ್ ಬಾಬಣ್ಣ ಬಗ್ಗೆ ಇನ್ನೊಂದ್ಸಲ ಹಂಗ್ ಮಾತಾಡಿದ್ರೆ ಮಗದ ಮೇಲೆ ಹೊಡೆದು ಬಿಡ್ತೀನಿ. ಐ ಆಮ್ ವೆರಿ ಸಾರಿ. ಪುಟ್ಟಮಲ್ಲಿ ಅವರೇ, ದೇವ ಅಂದ್ರಲ್ಲ ಎಲ್ಲಿ? ಬನ್ನಿ ರೂಮ್ಗೆ. ನೀವು ಕರೆದ್ರೆ ರೂಮ್ಗೆ ಪುಟ್ಟಮಲ್ಲಿ ಅವರೇ, ಸ್ಮಶಾನಕ್ಕೆ ಬಂದ್ಬಿಡ್ತೀನಿ. ಏನಂದ್ರೆ? ದೇವ ಎಲ್ಲಿದೆ ಅಂದೆ? ಬನ್ನಿ 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 ಅಲ್ಲಿ ನೋಡಿ. ಪುಟ್ಟಮಲ್ಲಿ ಅವರೇ, ಇಲ್ಲಿ ಯಾರು ಇಲ್ವಲ್ಲ? ಚಂದನ್ ಅವ್ರೆ, ಅದೇ ನಂಗೆ ಡಿಫ್ಯೂಸ್ ಆಯ್ತಾ ಅನ್ನೋದು. ಪುಟ್ಟಮಲ್ಲಿ ಅವರದು ಡಿಫ್ಯೂಸ್ ಅಲ್ಲ, ಕನ್ಫ್ಯೂಸ್. ಹೇಳಿದ್ರೆ ಚಾಡ. ಚಂದನ್ ಅವ್ರೆ, ಒತ್ತರೆಯಿಂದ ನಮ್ಮ ಮಟ್ಟಿಲಿ ಆಯ್ತಾ ಇರೋದು ನೋಡಿದ್ರೆ ದಿಟ್ಟವಾಗ್ಲೂ ನಮ್ಮ ಮಟ್ಟಿಲಿ ತಯ್ಯ ಅದೇ ಅನ್ನಿಸ್ತದೆ. 100% ಕರೆಕ್ಟ್ ಪುಟ್ಟಮಲ್ಲಿ ಅವರೇ. ದೆವ್ವಕ್ಕೆ ಯಾರ ಮೇಲೆ ಇಷ್ಟ ಇರುತ್ತೋ ಅವ್ರ ಕಣ್ಣಿಗೆ ಮಾತ್ರ ಕಾಣಿಸೋದಂತೆ. ಪುಟ್ಟಮಲ್ಲಿ ಅವರೇ, ನೀರಾಕೋ ಪದ್ಧತಿನೇ ಮರ್ತ್ಬಿಟ್ಟಿದ್ದಾರೆ. ಆಮೇಲೆ ಪುಟ್ಮಲಿ, ಆಮೇಲೆ ಪುಟ್ಮಲಿ. ಅಯ್ಯೋ ಸೂನಿ, ಇದಕ್ಕಮ್ಮ ಹೇಳ್ತಾ ಇದೆ? ಬಾಬಣ್ಣ, ನಮ್ಮ ಮಟ್ಟಿಲಿ ದೈದ ಕಾಟ ಶುರು ಆಗ್ಬಿಟ್ಟದೆ. ನನ್ನ ಪುಟ್ಮಲಿ, ನಿನ್ಗೆ ತಲೆಗಿಲ್ ಕೆಟ್ಟೋಗಿದ್ದ? ಯಾಕೆ ಹಿಂಗ್ ಮಾತಾಡ್ತಾ ಇದೆ? ಬಾಬಣ್ಣ, ನನಗೆ ತಲೆ ಕೆಟ್ಟಿಲ್ಲ, ದಿಟ್ಟನೇ ಹೇಳ್ತೀವಿ. ಅದು ಒತ್ತಾರೆ ನಿಮ್ಗೆ ನಾಷ್ಟ ತಗೊಬಂದು ಕೊಟ್ನಲ್ಲ, ಬಂದು ನೋಡೋಷ್ಟರಲ್ಲಿ ಪ್ಲೇಟೇ ಇರ್ಲಿಲ್ಲ. ಆಮೇಲೆ ಇಷ್ಟ ಆಯ್ತು. ಇದೆಲ್ಲ ಡಾಕ್ಟರ್ದೆ ಕಿತಾಪತಿ ಅನ್ಸುತ್ತೆ. ಅವ್ರು ಹೊಟ್ಟಿಲಿರೋವರೆಗೂ ನಂಗೆ ನೆಮ್ಮದಿ ಇರಲ್ಲ. ಮೊದಲು ಅವ್ರನ್ನ ಅಟ್ಟಿ ಬಿಟ್ಟು ಓಡಿಸ್ತು. ಬಾಬಣ್ಣ, ದೈದ ಕತೆ ಹೇಳಿದ್ರೆ ನೀವು ದಯ್ಯ ಮಿಟ್ಕೊಂಡಂಗೆ ನಿಂತ್ಕೊಂಡಿದ್ದೀರಲ್ಲ, ಏನಾಯ್ತು? ಮತ್ತಿನ್ನೇನಮ್ಮೆ ನಮ್ಮ ಮಟ್ಟಿಲಾಗ ದಯ ಕರೀತಾ ಇದೆ. ಬಾಬಣ್ಣ, ನನ್ನ ಮಾತು ಅಂದ್ರೆ ನಿಮ್ಗೆ ಯಾವಾಗ್ಲೂ ಕಾರ್ಲೆಸ್. ಅದು ಕಾರ್ಲೆಸ್ ಅಲ್ಲ ಕಮ್ಮಿ, ಕೇರ್ಲೆಸ್ಸು. ಹೇಳಿದ್ರೆ ಝಾಡ. ನನ್ನ ಮಾತು ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಲ್ಲ? ನಿಮ್ಗೆ ಅತ್ಯವ ಹೇಳಿದ್ರೆ ಸರಿ, ಇರಿ ನಿಮಗೆ ಮಾಡಿಸ್ತೀನಿ. ಆಮೇಲೆ ಪುಟ್ಮಲಿ, ನಮ್ಮ ಅವನಿಗೆ ಕಮ್ಮಿ ಫೋನ್ ಮಾಡ್ತಾ ಇದೆ. ಇದಕ್ಕೊಂದಿನ ಬಟ್ಟೆಗೆ ಇಸ್ತ್ರಿ ಮಾಡ್ಬೇಕು ಅಂದ್ರೆ ಇಸ್ತ್ರಿ ಪೆಟ್ಟಿಗೆಗೆ ಇಡ್ಲಾಕ್ಬೇಕಲ್ವಾ, ಅದಕ್ಕೆ. ಹೇಳು ಕೂಸು, ಚಂದಗದೆಯಾ? ಅತ್ಯವ್ವ, ಇದೇನ್ ಕೂಸು, ಮನೆ ಮುಂದೆ ಆಂಬುಲೆನ್ಸ್ ಬಂದದೆ. ಇನ್ನೇನ್ ಕೂಸು, ಅಳದ್ಬಿಟ್ಟು ಏನಾಯ್ತು ಅಂತ ಹೇಳು. ಆ ದನಕಾಯನೇನಾದ್ರೂ ಬೋದ್ನಾ? ಈ ಗೌಡ್ರೆ, ಸಾಯ್ತೀನಿ ಸಾಯ್ತೀನಿ ಅನ್ನೋರೆಲ್ಲ ಸಾಯಲ್ಲ ರೀ, ಬರೀ ಹೇಳ್ಕೊಂಡು ಓಡಾಡ್ತಾರಷ್ಟೇ. ಜೋಡಿ ಯಾಕಯ್ಯ ಆನೆ ಬಾಲಿಕೆ ವಯಸ್ಸಿಟ್ಟೋರ್ ಥರ ಆಡ್ತಿದ್ದಿಲ್ಲ? ಅಪ್ಪ ದೇವ ಮಾನವ, ನೀವು ಹೇಳಿದ್ರಲ್ಲ ನಿಮ್ಮ ಪ್ರೀತಿ ವಿಧಿವಶ ಆಗ್ಬಿಡ್ತದೆ ಅಂತ, ಅದನ್ನ ನೆನೆಸ್ಕೊಂಬಿಟ್ಟು ನೋಡಿ. ನಿಮಗೆ ಕೊಟ್ಟು ಮಾತನ್ನ ಉಳಿಸ್ಕೊತೀನಿ, ಅದರ ಒಂದು ಕಂಡೀಷನ್. ನಿಮ್ಮ ಪಾಡಿಗೆ ಹೇಳಿ, ಅದನ್ನ ಒಪ್ಕೋಬೇಕಾ ಬೇಡವಂತ ನಾನು ಯೋಚನೆ ಮಾಡ್ತೀನಿ. ಹಾಂ, ತೊಂದರೆ ಇಲ್ಲ. ನೀವು ನಮ್ಮ ಮಟ್ಟಿಲಿದ್ದಾಗ ಬಜರಂಗಿ ಇನ್ಸ್ಪೆಕ್ಟರ್ ಕೈ ಸಿಗಾಕೊಂಡ್ರೆ ಇದಕ್ಕೆ ಗೌಡ್ರು ಸಹಾಯ ಮಾಡಿಲ್ಲ ಅಂತ ಹೇಳ್ಬೇಕು. ಚಿಕ್ಕ ತಿದ್ದುಪಡಿ, ನೀವು ಹೇಳ್ದಂಗೆ ನಿಮ್ಮಲ್ಲಿದ್ದಾಗ ಬಜರಂಗ್ ಇನ್ಸ್ಪೆಕ್ಟರ್ ನನ್ನನ್ನು ಹಿಡಿದ್ಬಿಟ್ರೆ ಅದಕ್ಕೆ ಕಾರಣ ನೀವೇ ಅಂತೀನಿ. ಕಂಡೀಷನ್ ನಂಬರ್ 2, ಹಿಡ್ಕೊಂಡಾಗ ಹೇಳೋ ಮೊದಲನೇ ವಿಷಯ ಏನಪ್ಪ ಅಂದ್ರೆ, ಇದಕ್ಕೂ ಗೌಡ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟಾರ್ಯಾ? ನಿಮ್ಮ ಹೆಂಡತಿಗೆ ಪಪ್ಪ ಹಣ್ಣು ಕೊಡು ಅಂತ ಹೇಳಿದೆ ಇವ್ರು ಅಂತ ಹೇಳ್ತೀನಿ. ನೀ ಯಾವ ಸಿಂಹ ಡಾಕ್ಟರ್, ನಿನಗೆ ಮನುಷ್ಯತ್ವ ಕರುಣಿ ಏನಿಲ್ವಾ? ಬಾಬಣ್ಣ, ಯಾನೈದು ಒಬ್ಬೊಬ್ರೆ ಮಾತಾಡ್ಕೊತಾ ಇದ್ದೀರಿ? ಒಬ್ಬೊಬ್ರೆ ಮಾತಾಡ್ಕೊಳ್ಳೋರು ಹುಚ್ಚಿಡ್ದವ್ರು. ನಿಮ್ಗೆ ಏನಾದ್ರೂ ಹುಚ್ಚಿಡ್ದಿದ್ದ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಾ? ಕಟ್ಕೊಂಡ್ರ ಗಂಡನ್ನೇ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಂತ ಕೇಳ್ತಿದೆಯಲ್ಲ, ನಿನಗೇನ್ ಗಂಡನ ಮೇಲೆ ಗೌರವ ಮರ್ಯಾದೆ ಪ್ರೀತಿ ಏನೂ ಇಲ್ವಾ? ಬಾಬಣ್ಣ, ಯಾಕಿಂಗ್ ರೇಗಾಡಿರಿ? ನಾನು ಏನಾದ್ರೂ ಕೇಳ್ಬಾರದು ಕೇಳುದ್ನಾ? ನನ್ನ ಕಷ್ಟ ನನಗ ಅಂತ ಒಬ್ಬೊಬ್ನೇ ಮಾತಾಡ್ಕೊತಿದ್ರೆ
ನನ್ನೇ ಹುಚ್ಚಾಸ್ಪತ್ರೆಗೆ ಸೇರಿಸ್ತೀನಿ ಅಂತಾಳೆ. ನೀನು ಬೆಳೆದು ಬಿಟ್ಟಕ್ಕ ಬುಡಮ್ಮೆ. ನೋಡು, ಇನ್ನು ಇಲ್ಲೇ ನಿಂತಿದ್ರೆ ಯಾನ್ ಮಾಡಿ ನನಗೆ ಗೊತ್ತಾಗಲ್ಲ. ಸುಮ್ಮನೆ ಹೋಗೋ. ಏನಾಗಿದ್ದು ಕೈ ಅಂತಾರೆ. ಅಬ್ಬ, ಬಿರುಗಾಳಿ ಮುಂದೆ ಸುಂಟ್ರ ಗಾಳಿ ತರ ಆಡ್ಬಿಟ್ಟು ಬಚಾವಾಗ್ಬಿಟ್ಟು ಇದಾಗ ಮನಕಾಯುವಾಗ. ಪರವಾಗಿಲ್ಲ ಗೌಡ್ರೆ, ನೀವು ಗಂಡಸು ಅನ್ನೋದನ್ನ ಇವತ್ತು ಪ್ರೂವ್ ಮಾಡಿ ನನಗೆ ಕಾನ್ಫಿಡೆನ್ಸ್ ಬರ್ಸಿದ್ರೆ. ಏನು ನಿಮ್ಮ ಮಾತನಾಡ್ತಾ ಅಂದರೆ ಇಷ್ಟು ದಿನ ನಾನು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತಾ ಇದ್ದಿ? ನೋ ಕಮೆಂಟ್ಸ್, ನೋ ಕಮೆಂಟ್ಸ್. ಅಪ್ಪ ದೇವ ಮಾನವ, ನಿಮ್ಗೆ ಕೊಟ್ಟರೆ ಮಾತನ್ನ ಉಳಿಸ್ಕತೀನಿ. ಬಿರ್ನ ಅಟ್ಟಿ ಖಾಲಿ ಮಾಡಿ. ಹೇಳಿದ್ದೀನಿ, ಅದು ಎಷ್ಟು ಸತಿ ಹೇಳ್ತೀಯ, ಎಷ್ಟು ಸತಿ ಹೇಳ್ತೀಯ? ಈ ವಿಷಯ ಎಲ್ಲ ಸೆಟ್ಲಾಗ್ಲಿ, ನೀ ಇರುಂದ್ರೆ ನಾನೇನು, ನೀ ಇಲ್ಲಿರಲ್ಲ, ಹೋಗ್ತಾ ಇರ್ತೀನಿ. ಆಮೇಲೂ ನೀವು ಇಲ್ಲೇ ಇದ್ರೆ ಇಲ್ಲಿರಲ್ಲ, ಮೇಲೆ ಕಳಿಸ್ಬಿಡ್ತೀನಿ. ಐ ಲೈಕ್ ಇಟ್. ಪುಟ್ಟಕ್ಕ ಎಂದಕ್ಕೆ ಡಲ್ ಆಗಿದ್ದೀರಾ? ಮಾಡಿರೋ ತಿಂಡಿ ಎಲ್ಲ ನೀನೇ ತಿಂದ್ಬಿಡ್ತೀಯ ಅಂತ ಬೇಜಾರು ಕಣ. ಐ ಡೋಂಟ್ ಲೈಕ್ ಇಟ್. ಪುಟ್ಟಕ್ಕ ಯಾವತ್ತೂ ನನ್ನ ಬಗ್ಗೆ ಆ ನಮ್ಮನೆ ನೆನೆಸೋದಿಲ್ಲ ಅಲ್ಲ ಪುಟ್ಟಕ್ಕ? ಮುಖನೂ ತಿನ್ನಿ. ಪುಟ್ಮಲ್ಲಿಯವರೇ, ಯಾಕೆ ಇಷ್ಟು ಬೇಜಾರಲ್ಲಿದ್ದೀರಾ? ನೀವು ಹೀಗಿದ್ರೆ ಗುಲಾಬಿ ತೋಟದಲ್ಲಿ ಗುಲಾಬಿ ಹೂವೇ ಇಲ್ದಿರೋ ಮುಳ್ಳು ನೋಡ್ದಂಗೆ ಆಗುತ್ತೆ. ಚಂದನ್ ಅವ್ರೆ, ನನ್ಗೆ ಅಟ್ಲಿರಕ್ ಮನ್ಸೇ ಇಲ್ಲ. ಹಾಗಾದ್ರೆ ನನ್ನ ಜೊತೆ ಬಂದ್ಬಿಡಿ. ಅಂದ್ರೆ ನಮ್ಮನೆಗೆ ಬಂದ್ಬಿಡಿ, ಮಧು ನೋಡ್ಕೋತಾಳೆ, ನಿಮ್ಗೂ ಜಾಗ ಬದಲಾದಂಗೆ ಆಗುತ್ತೆ, ಮನ್ಸು ಹಗುರ ಆಗುತ್ತೆ. ನಾನು ಹೇಳ್ದದು ಹಂಗಲ್ಲ ಚಂದನ್ ಅವ್ರೆ, ಈ ಹೊಟ್ಟೆಲಿ ದಯಚಷ್ಟು ಜಾಸ್ತಿ ಆಗ್ಬಿಟ್ಟಿದೆ. ಪುಟ್ಮಲ್ಲಿಯವರೇ, ನಾನು ಹೇಳೋದೊಂದು ಸ್ವಲ್ಪ ಕೇಳಿ. ಜಾನಿ ಬಾಯ್, ಸುರಿಯುವ ಮಳೆಗೆ ತೂತಿಡಿದ ಕೊಡೆಯವರ ಮನೆ ಎಂತದಕ್ಕೆ ಮಾತಾಡ್ತೀರಾ? ಪುಟ್ಟಕ್ಕ, ಭೂತದ ಚೇಷ್ಟೆ ನಿಮಗೆ ಮಾತ್ರ ಇದೆ ಅಂದ್ರೆ ಆ ಭೂತವನ್ನ ರಿಂಗ್ ಮಾಸ್ಟರ್ ಈ ಮನೆಗೆ ಎಂತದಕ್ಕೆ ತಗೊಂಡು ಬಂದಿರಬಾರ್ದು. ರಾಕಿರಯ್ಯವ್ರೆ, ಎಂತ ಮಾತು ಅಂತ ಆಡಿರಿ. ನಮ್ಮ ಬಾಬಣ್ಣ ಯಾಕೆ ದಯ್ಯ ಕರ್ಕ ಬಂದರು? ನಿಮ್ಮನ್ನ ಹೆದರಿಸಿ ನಿಮ್ಮನ್ನವರ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ. ನಮ್ಮ ಬಾಬಣ್ಣ ಹಂಗೆಲ್ಲ ಮಾಡಲ್ಲ. ಹೀಗೆ ಮಾತಾಡ್ತಿರ್ತಿರೋ ಅಥವಾ ತಿನ್ನಕ್ ಬಿಡ್ತಿರೋ? ಮೊದಲು ಆ ಕೆಲಸವನ್ನು ಮಾಡಿ ಮುಗಿಸಿವ. ಎಂತ ವಸ್ತಪ್ಪ ಇದು? ಟೇಬಲ್ ಮೇಲಿದ್ದ ಪ್ಲೇಟ್ಗಳೇ ಕಾಣ್ತಾ ಇಲ್ಲ. ನನಗನ್ಸುತ್ತೆ ಇದು ಆ ದೆವ್ವದ ಚೇಷ್ಟೆನೇ ಇರಬೇಕು. ಅನ್ಸದೇನು? ದಿಟ್ವಾಗ್ಲೂ ಅದು ದಯ್ಯ ಚೇಷ್ಟನೆಯ. ಬಾಬಣ್ಣ! ಪುಟ್ಮಲ್ಲಿಯವರೇ, ಮಮ್ಮಿ! ಟೊಪಿಗಳು ಇವ್ರ ಮೇಲೆ ಉಪ್ಪು ಖಾಲಿ ಆಗೋಗಿದೆ ಅನ್ಸುತ್ತೆ. ಉಪ್ಪೇ ಹಾಕಲ್ಲಪ್ಪ. ಇನ್ಸ್ಪೆಕ್ಟ್ರೆ, ನಿಮ್ಗೆ ಕಳ್ಳರನ್ನ ಹಿಡಿಯಕ್ ಬರುತ್ತೆ, ಸುಳ್ರನ್ನ ಹಿಡಿಯಕ್ ಬರುತ್ತೆ, ಈ ದೆವ್ವ ಹಿಡಿಯಕ್ ಬರುತ್ತೇನ್ರಿ? ದೆವ್ವ ಹಿಡೋದು ತೋಟದಲ್ಲಿ ಕಾಳಿಂಗ ಹಿಡಿದಷ್ಟು ಸುಲಭ ಅಂದಲ್ಲಿ ಮಾಡಿದ್ರೆ ಮರ್ರ. ತೋಟದಲ್ಲಿ ಕಾಳಿಂಗ ಹಿಡಿಯುವುದಂದ್ರೆ ಸುಲಭವ ಮಾರ್ರೆ. ತುಂಬಾ ಸುಲಭ. ಒಂದ್ ಸ್ವಲ್ಪ ಯಾಮರ್ರೆ ಸೀದಾ ಯಮಪುರಕ್ಕೆ ದಾರಿ. ಐ ಲೈಕ್ ಇಟ್. ನನಗೆ ತುಂಬಾ ದಿವಸದಿಂದ ಯಮಪುರಕ್ಕೆ ಹೋಗ್ಬೇಕಂತೇಳಿ ಕಂಡಾಬಟ್ಟ ಆಸೆ. ನಿಮ್ಮ ಯಾವ ತೋಟದಲ್ಲಿ ಕಾಳಿಂಗ ಸಿಗ್ತದೆ ಹೇಳಿ, ನಾನು ಹೋಗಿ ರಪಕ್ಕ ಯಾಮಾರಿ ಜಬಕ್ಕ ಕಚ್ಚಿಸಿಕೊಳ್ತೇನೆ. ಡಿಸ್ಟರ್ಬ್ ಮಾಡೋದು ರಾಕೆ? ಎಸ್ ಬಾಸ್. ನಾವಿಲ್ಲಿ ಸೇರಿರೋದು ಕೂತ್ಕೊಂಡು ಟೈಮ್ ಪಾಸ್ ಮಾಡಕ್ಕಲ್ಲ ಕಣೋ. ಜಾನಿ ಬಾಯ್, ಮೊದಲೇ ಒಂದು ವಿಷಯ ನನ್ನ ಹತ್ರ ಹೇಳೋದಲ್ಲ. ಇರಿ, ನಾನು ಹೋಗಿ ಜಲಕ್ ಜಯಮ್ಮಣ್ಣನ ಇಲ್ಲಿಗೆ ಕರೆಸಿ ಅವರಿಂದ ಒಂದು ಕೂಚಿಪುಟಿ ಡ್ಯಾನ್ಸ್ ಮಾಡಿಸ್ತೇನೆ. ಅಯ್ಯ ಹೆಕ್ಕತ್ತಿಂಬನೆ. ಐ ಲೈಕ್ ಇಟ್. ಇನ್ಸ್ಪೆಕ್ಟರ್ ಹತ್ರ ಮಾತಾಡು ಮಾತನ ಇದು. ವೈ, ನಮ್ಮೊಟ್ಟಿಗೆ ಕೂತ ಮೇಲೆ ಇನ್ಸ್ಪೆಕ್ಟರ್ ಅಂತೇಳಿ ನೆನೆಸುವ ಮಾತೆಲ್ಲ. ನಾವೆಲ್ಲರೂ ಚಡ್ಡಿ ದೋಚ್ಗಳು, ಪ್ಯಾಂಟ್ ಹಾಕಿದ್ದೇವೆ ಅಷ್ಟೇ. ಹಂಗಾರ್ ನಿಂಗೆ ಲಾಟಿ ರುಚಿ ತೋರ್ಸ್ಕೆ ಅರ್ಥ. ಹಾಗಾದ್ರೆ ನನ್ನದೊಂದು ರಿಕ್ವೆಸ್ಟ್, ನೀವು ಲಾಠಿ ಚಾರ್ಜ್ ತೋರಿಸೋದಾದ್ರೆ ಇಲ್ಲಿಂದ ಇಲ್ಲಿ ತನಕ ಉಪ್ಪು, ಇಲ್ಲಿಂದ ಇಲ್ಲಿ ತನಕ ಹುಳಿ, ಇಲ್ಲಿಂದ ಇಲ್ಲಿ ತನಕ ಖಾರ ಸರಿ ಪೂಜಬೇಕು. ಇವನ್ ವಿಷಯ ಬಿಡಿ. ಪುಟ್ಮಲ್ಲಿಯವ್ರ ಮನೆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಯೋಚನೆ ಮಾಡಿ. ಮಾಡ್ತೆ, ಗ್ಯಾರಂಟಿ ಮಾಡ್ತೆ. ಮಾಡ್ಲೇಬೇಕು. ಹಾಗೆ ಮಾಡೋದ್ರಿಂದ ನಿಮ್ಗೆ ಡಾಕ್ಟರ್ ಲಿಂಕ್ ಸಿಗಬಹುದು. ಡಾಕ್ಟರ್ ಲಿಂಕ್ ಸಿಕ್ಕುದಾದ್ರೆ ಪುಟ್ಮಲ್ಲಿ ಅವ್ರ ಮನೆ ಮೇಲೆ ಒಂದು ಕಣ್ಣು ಇಟ್ಟೇ ಇರ್ತೆ. ಮತ್ತೊಂದು ಕಣ್ಣಲ್ಲಿ ಇಟ್ಟಿರ್ತೀರಾ? ಕಿತ್ತು ನಿಂಗೆ ಕೊಡ್ತೆ, ಗೋಲಿ ಹಾಕೋ ಹೋಗ. ಐ ಲೈಕ್ ಇಟ್. ಹಾಗಾದ್ರೆ ಬೇಗ ಕಿತ್ತು ಕೊಡಿ ಮಾರಾಯರೆ, ಇಲ್ಲದಿದ್ರೆ ನಾನೇ ಪಿಂಕಿಸ್ತೇನೆ. ಅಯ್ಯ ಹೆಕ್ಕತ್ತಿಂಬನೆ, ಇನ್ನು ಒಂದು ಮಾತಾಡ್ರೆ ನಿನ್ನೆರಡು ಕಂದ್ ಕಿತ್ಕೊಂಡು ನಾನೇ ಗೋಲಿ ಆಡಿಬಿಡ್ತೆ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. 15 ದಿನದಿಂದ ಕರೆಂಟ್ ಬಿಲ್ ಕಟ್ಟಿ ಅಂತ ಜಾನಿಗೆ ಹೇಳ್ತಾನೆ ಇದ್ದೀನಿ, ಇನ್ನೂ ಕಟ್ಟಿಲ್ಲ. ಆ ನಾಳೆ ಕಣ್ಣೆಪ್ಪನ ನಂಬ್ಕೊಂಡ್ರೆ ಯಾವ ಕ್ಯಾಮೇನು ಆಗಲ್ಲ. ನೀವಿಷ್ಟು ಕೇರ್ಲೆಸ್ ಆಗಿರೋದಕ್ಕೆ ಇವತ್ತು ನಮ್ಮನೆ ಕೆಲಸನ ಗೌಡ್ರು ಮಾಡೋ ಹಾಗಾಗಿದೆ. ನಾವು ದುಡ್ಡು ಕಟ್ಟಿದಾಗ ಅದ್ರ ಬದಲಾಗಿ ಒಂದು ರೆಸಿಪ್ಟ್ ಕೊಡ್ತಾರೆ. ಆ ರೆಸಿಪ್ಟ್ ಕೊಡಿ. ಅಣ್ಣ ಮರ್ತು